ಬೈವಾಗ ಕರೆಕ್ಟಾಗಿ ಮಾತಾಡಲ್ಲ ಬರಿಬೇಕು ಏ ನೋಡಿ ಅಲ್ಲಿ ಕಾಣಿಸ್ತಾ ಕಲರು ಮನೆಗೆ ಬಂದ್ರೆ ಯಾವಾಗಲೂ ಕೆಲಸನೇ ಹೇಳ್ತೀಯಲ್ಲಮ್ಮ ನೀನು ಆರಾಮಾಗಿ ನಿಮ್ಮದೇ ಊಟ ಮಾಡಕ್ ಬಿಡು ಸ್ವಲ್ಪ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಿನ್ನೆ ವಿಡಿಯೋ ಮಾತ್ರ ಕ್ರೇಜಿ ರೆಸ್ಪಾನ್ಸ್ ಅಂದ್ಕೊಳ್ಳಿ, ಎಲ್ಲ ಸಖತ್ತಾಗಿ ಇಷ್ಟಪಡ್ತಾ ಇದ್ದೀರಾ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ, ಜಾಸ್ತಿ ಪಕ್ಷಿ ತೋರ್ಸೋಣ ಅಂತ. ಇವತ್ತು ನಮ್ಮ ಹುಡುಗಿಗೆ ಕಟಿಂಗ್ ಮಾಡ್ಸೋಕೆ ಬಂದಿದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಕಲರು, ಅದು ಒಂದು ಕಲರ್ ಮಾಡ್ಸೋಣ ಅಂತ. ಬನ್ನಿ ಫಸ್ಟ್ ಕಟಿಂಗ್ ಮಾಡ್ಸ್ಕೊಂಡು ಆಮೇಲೆ ಸಿಗೋಣ. ಹಂಗೆ ಹುಡುಗಿರೆಲ್ಲ ಇದು ಮಾಡಿಸ್ಕೊಂತಾರಲ್ಲ ಗೈಸ್, ಏನು ಕೂದಲೆಲ್ಲ ಮಾಡಿಸ್ತೀನಿ ಇವತ್ತು. ಅಪ್ಪಿ ಬಾಪಿ ಆಯ್ತು ಕಟಿಂಗ್ ಮಾಡಿಸು. ಕಟಿಂಗ್ ಮಾಡಿಸ್ಲಿ ಇವನು, ಬೋಣ ಮಾಡ್ಸೋಣ ಇವನಿಗೆ. ಸ್ವಲ್ಪ ಈಗ ಅಷ್ಟು ಬೇಗ ಕಟಿಂಗ್ ಮಾಡ್ಸೋಣ. ಆ್ಯಕ್ಚುಲಾಗಿ ನಾವು ಅವಾಗೇ ಬಂದ್ವಿ ಗಾಡೀಲಿ, ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಬಂದ್ವಿ ಅಷ್ಟೇ. ಹೆಂಗೆ ನಾವು ಕ್ರೇಜಿ ಅಲ್ಲ. ಅಣ್ಣ ಕಟಿಂಗ್ ಹೋಯ್ತಾನೆ, ಬನ್ನಿ ಹೋಗಿ. ಸೊ ಗೈಸ್, ಅವ್ನಿಗೆ ಆ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಲಿಲ್ಲ, ಸ್ವಲ್ಪ ಜಗಳ ಆಯಿತು ಅಲ್ಲಿ. ಸೊ ಅದಕ್ಕೆ ಬೇರೆ ಕಟಿಂಗ್ ಶಾಪಿಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇಲ್ಲೇನು ಮಾಡ್ಸೋಣ ನೋಡೋಣ. ಅಣ್ಣ ಹೋಗಿ ಆಗಲೇ ನಿಂತ್ಕೊಂಡವನಾಗಲೇ 3 ಹೊತ್ತು ಮಾತಾಡ್ತಿರ್ತಾನೆ ಹುಡುಗಿರ ಜೊತೆ. ಹುಡುಗಿರಲ್ಲ ಗೈಸ್, ಪಾಪ ಹುಡುಗ. ಬನ್ನಿ ನೋಡೋಣ ಅವ್ನು ಏನು ಕಟಿಂಗ್ ಮಾಡ್ತಾನೆ ತೋರಿಸ್ತೀನಿ ನಿಮಗೆ. ಗೈಸ್, ಇವ್ರು ಹೇಳೋದ ಒಣ್ಣಂಗೆ ಕರ್ತಾ ಇದ್ದಲ್ಲ, ಒಣ್ಣ ಹೇಳೋದು ಇವ್ನು ಕರ್ತಾ ಇದ್ದ ಇಲ್ಲ. ಸೇಮ್ ಕಳ್ಳಿನೇ. ಒಂಚೂರು ಹಿಂಗೆ ತೆಗ್ಬಿಡಿ ಮೇಲೆ ಫುಲ್ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಫುಲ್ ಹಿಂಗೆ. ಇಲ್ಲಿ ಮಾತ್ರ 0 ಮಾಡಿ. ಕಲರ್ ಮಾಡಿಸ್ತೀನಾ? ಹೇಳ್ದೆ ಕಲರ್ ಮಾಡಿಸ್ತೀನಿ ಅಂತ. ಪಿಂಕ್ ಮಾಡಿಸು ಭಯ್ಯ. ಅವ್ನು ಪಿಂಕ್ ಕಲರ್ ಮಾಡ್ತೀರಾ? ಪಿಂಕ್ ಫುಲ್ಲು. ಹಾಂ, ಫುಲ್ ಪಿಂಕ್ ಮಾಡಿ. ಪಿಂಕಿ तो बताना इधर ऐसे करके वो आया था क्या सुबह आप चुप रहो. ये मेरा दोस्त बहुत अच्छा. 500 गया ना इसका, 500 गया अभी. नहीं 10,000. अबे वही बस वही क्या फ्रेंड की याद आ रही होगी तुम्हें. गर्लफ्रेंड बता यार इधर ब्लॉग में डालेगा ये सब. जगह हो देखिए. ಹೇಳು, ಮಾತಾಡು. ಜಾಸ್ತಿ ಮಾತಾಡ್ತಾರೆ ಲಾಡ್ಸ್ಲಾ ಭಯ್ಯ. ಥೋಡ ಕಾಡ್ದೋ ಇದ್ದಾರೆ ಇದು ಕೈ ಆಡ್ತಾ ಕರ್ದ ಬೈ. ಫೈನಲಿ ನಮ್ಮ ಹುಡುಗಿ ರೆಡಿ. ಅಪ್ಪ ಏನು ಸ್ಮಾರ್ಟ್ ಆಗಿದ್ಯಾ. ಅವ್ನು ಲುಕ್ ಕೊಡಿ ಮಚ್ಚ ಹಂಗೆ. ಈ ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡೋಕೆ ಹೋದ. ಒಂದು ಅರ್ಧ ಗಂಟೆ ಅವನು ಸ್ನಾನ ಮಾಡ್ಕೊಂಡು ಬರ್ತಾನೆ. ನಾನು ಮನೆಗೆ ಹೋಗಿ ಇವಾಗ ಜಿಮ್ಗೆಲ್ಲ ರೆಡಿ ಮಾಡಿಕೊಂಡು ಬಂದ್ಬಿಡ್ತೀನಿ ನಾನು. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ನಮ್ದು ಹವಾಬಾಜಿ. ನಿಲ್ಲಲ್ಲ, ಫುಲ್ ಫನ್ ಮಾಡೋಣ ಬನ್ನಿ. ಸೊ ಮತ್ತೆ ಹೀರೋ ಬಂದ, ನಾವು ಮತ್ತೆ ವಿ ಆರ್ ಬ್ಯಾಕ್. ಫುಲ್ ಪ್ರಾಪರ್ ಹವಾರ. ಏನು ನೀರಾಯ್ತಲ್ವೋ? ಏನು ನೀರಾಯ್ತು? ಮಳೆ ಬಂತು ಕಣೋ. ಎಲ್ಲ ನೀನು ಇಲ್ಲ ಕಣೋ ನಿಜವಾಗ್ಲು. ಬಳಿ ಮಗನಿ ನಮ್ಮನ್ನು ಚಿನ್ನು ಯಾಕೆ ಆಯ್ತು. ಲೋಕಲ್ ನಾವು ಇಲ್ಲೇ ಹೇಳ್ತೀನಿ ಚಿನ್ನ. ಭಯ ಇವನ್ಗೆ. ಹೆದರಿಕೆ ಗೈಸ್. ಅಮ್ಮ ಬಾಯ್ ಹಾಕಿದ್ರೆ ಏಯ್ ಬೊಕ್ಸ ತಲೆನ ಭಯವಾಗ ಇಳಿದ್ರೆ ಓಡ್ಬಿಡುತ್ತೆ ಅಷ್ಟೇ. ಎಲ್ಲರೂ ಬೊಗಳು ನಾಯಿ ಕಚ್ಚಲ್ವಂತೆ, ಹಂಗೆ ಇವ್ನು ಬೊಗಳುತ್ತಾನೆ. ಟ್ಯಾಲೆಂಟ್ ಏನೂ ಇಲ್ಲ. ಏನು ಹೇಳ್ತೀಯ? ಕಟಿಂಗ್ ತೋರಿಸು ಮಚ್ಚ ಇಲ್ಲ. ಪಾ ಕ್ರೇಜಿ ಲುಕ್ಕು ಪಾ. ಗಾಯ್ಸ್, ಬೇಗ ಮದುವೆ ರೆಡಿ ಫಿಕ್ಸ್ ಮಾಡಿ ಇವನಿಗೆ. ಮದುವೆ ಆಯ್ತಾನೆ ಆಂಟಿ. ಇವ್ರು ಯಾರು ನೋಡ್ತಿದ್ರೆ ಮದುವೆ ಫಿಕ್ಸ್ ಮಾಡಿ ಇವ್ನಿಗೆ ಮೊದಲು ಬೇಗ. ಗಾಯ್ಸ್, ಫೈನಲಿ ಜಿಮ್ಮಿಗೆ ಬಂದಿದ್ದೀವಿ. ವರ್ಕೌಟ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀವಿ. ಪ್ರಾಪರಾಗಿ ವರ್ಕೌಟ್ ಮಾಡ್ಬೇಕು ಶೋಲ್ಡರು. ಸೊ ಬನ್ನಿ, ನಿಮ್ಮ ಹತ್ರ ಇಂಪಾರ್ಟೆಂಟ್ ಮಾತು ಶೇರ್ ಮಾಡಬೇಕು. ಬನ್ನಿ ಆಮೇಲೆ ಸಿಗ್ತೀನಿ ನಿಮ್ಗೆ, ಹೇಳ್ತೀನಿ. ಫೈನಲಿ ಜಿಮ್ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಣ್ಣನ A4 ಶೀಟ್ ತೊಗೊಬೇಕು ಅಂತಿದ್ದ, ಅವ್ನ ಕೆಲಸ ಆಯ್ತೇನಪ್ಪ. ಆಯಿತು ನೋಡಿ ಗೈಸ್, 40 ಶೀಟ್ ತೆಗಿಬೇಕು ಇವತ್ತು ನೈಟ್. ಲೇ ಕರೆಕ್ಟಾಗಿ ಮಾತಾಡಲ್ಲ, ಬರಿಬೇಕು. ಎಸ್, ನಾವು ಒಳ್ಳೆ ಹುಡುಗರು ಗೈಸ್, ಒಳ್ಳೆ ಹುಡುಗರಾಗಿದ್ದೀವಿ.
ಆ್ಯಂಡ್ ಇವಾಗ ನನ್ನ ತಲೆಯಲ್ಲಿ ಏನು ನೋಡ್ತಿತ್ತು ಅಂದರೆ ಮಚ್ಚ ಹಾಂ ಏನೊಂದು ಗೊತ್ತಾ ಇವಾಗ ಹಾಂ ಏನಪ್ಪ ಓದೋಕ್ಕೆ ಫೀಸ್ ಬೇಕು, ಹ್ಞೂ ಕಾಸು ಬೇಕು, ಹ್ಮ್. ಕಾಸಿಗೆ ಕೆಲಸ ಬೇಕು, ಕೆಲಸಗೆ ಎಕ್ಸ್ಪೀರಿಯನ್ಸ್ ಬೇಕಂತೆ, ಎಕ್ಸ್ಪೀರಿಯನ್ಸ್ಗೆ ಕೆಲಸ ಬೇಕು. ಹಾಂ ಆಯಿತಾ? ನನಗೆ ಕನ್ನಡ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರಲ್ಲ, ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೆ, ಹೇಳಕ್ಕೆ ಬರಲ್ಲ. ಕ್ರೇಜಿ. ಸೊ ಗಾಯ್ಸ್ ಹಂಗೆ ಹೋಗ್ಬೇಕಾದ್ರೆ ಒಂದು ಕ್ರೇಜಿ ಚಾಲೆಂಜ್ ತಲೆಗೆ ಬಂತು, ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆನೆ ಮಚ್ಚ ಸಂಜೆ ನಿಂಗೆ ಚಾಲೆಂಜ್ ರೆಡಿನಾ? ಆಯಿತಾ? ಲಡಾಯಿಸ್ತಾನೆ ನಾನು ಕೇಳೋ ಪ್ರಶ್ನೆಗೆಲ್ಲ ಬರೀ ಸುಳ್ಳು ಹೇಳ್ಬೇಕು ನೀನು. ಆಯಿತಾ? ನಿನ್ನ ಹೆಸರೇನು? ದೀಕ್ಷಿತ್. ದಿನ ಕಾಲೇಜ್ಗೆ ಹೋಗ್ತೀಯ ನೀನು? ಹೋಗಲ್ಲ. ಮತ್ತು ನಿನ್ನ ಗರ್ಲ್ಫ್ರೆಂಡ್ ಹೆಸರೇನು? ಯಾರು ಇಲ್ಲ. ನಿಂಗೆ ಎಷ್ಟು ಜನ ಗರ್ಲ್ಫ್ರೆಂಡ್ಸ್ ಅವರೇ? 4. ನನ್ನ ಮಗ ತಗ್ಲಾಕೊಂಡ್ರೆ ಬಾ ಇದನ್ನ ನೋಡ ತಾಕ್ಬಿಡ್ತೀನಿ. ಐ ನೀನೇನಲ್ಲ ಚಾಲೆಂಜ್ ಇಷ್ಟಲ್ಲಿ ದಿಂಗಿಸ್ತೀಯಪ್ಪ ಮನೇಲಿ ಇಡು. ಮಗಳಿಗೆ ಒಂದು ಡಾಕ್ಟರ್ದು ಸರ್ಟಿಫಿಕೇಟ್ ಬರ್ತದಲ್ಲ ಅದು ತಗೊಂಡ್ರೆ ಬೆಳೆಸಕ್ಕೆ ಮನೆಗೆ ಬಂದ್ರೆ ಯಾವಾಗಲೂ ಕೆಲಸನೇ ಹೇಳ್ತೀಯಲ್ಲಮ್ಮ ನೀನು. ಆರಾಮಾಗಿ ನಿಮ್ಮದೇ ಊಟ ಮಾಡಕ್ಕೆ ಬಿಡು ಸ್ವಲ್ಪ. ಆಯ್ತಾಯ್ತು ಗೈಸ್, ಮನೆಗೆ ಬಂದು ಫುಲ್ ಊಟ ಮಾಡಿದ್ದೀನಿ, ತಿಂದು ಮಲ್ಕೊಳ್ಳೋದು ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲಸ ಮಾಡ್ತಾ ಬನ್ನಿ. ಹಾಂ ಕೆಲಸ ಹಿಂಗೆ ಕೆಲಸ